ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ತರಣಿ ಸುತನನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆರೆದು ದಿವ್ಯಾಸ್ತ್ರಗಳ ಉರುಹಿರಂಕೆಯ ಬಂದ ಹನುಮಂತನು. ಈ ಒಂದು ಪದ್ಯದ ಅರ್ಥಾನುಸಂಧಾನದಲ್ಲಿ ನಾವಿದ್ದೇವೆ. ಹನುಮಂತ ಈ ಸಮುದ್ರ ಲಂಘನವನ್ನು ಮಾಡಿ ಅಲ್ಲಿ ಮಾರ್ಗ ಮಧ್ಯದಲ್ಲಿ ಬಂದಿರತಕ್ಕಂತಹ ಮೈನಾಕ, ನಾಗಜನನಿ ಸುರಸೆ ಹಾಗೂ ಸಿಂಹಿಕ ಇವರಿಂದ ಬರತಕ್ಕಂತಹ ವಿಘ್ನವನ್ನು ಪರಿಹರಿಸಿಕೊಂಡು ಶರಧೆಯನ್ನು ದಾಟಿದ್ದಾನೆ. ಇಂತಹ 100 ಯೋಜನೆ ವಿಸ್ತೀರ್ಣವಾಗಿರತಕ್ಕಂತಹ ಶರಧೆಯನ್ನು ದಾಟಿ ಹನುಮಂತನೇ ಜೀವೋತ್ತಮ ಎಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. ಸಿಂಹಿಕೆಯನ್ನು ಕೊಂದು ತಾನು ಭಾವಿ ಬ್ರಹ್ಮ, ಏಕೆಂದರೆ ಬ್ರಹ್ಮನ ವರ ಇತ್ತು ಅವಳಿಗೆ, ಅಂತಹ ಸಿಂಹಿಕೆಯನ್ನು ಕೊಂದು ತಾನು ಭಾವಿ ಬ್ರಹ್ಮ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಅಂಥ ಹನುಮಂತ ಲಂಕೆಯ ತ್ರಿಕೂಟ ಪರ್ವತದಲ್ಲಿ ಇಳಿದು ಬೆಕ್ಕಿನ ಹಾಗೆ ಒಂದು ಸಣ್ಣ ರೂಪವನ್ನು ಪಡೆದುಕೊಂಡು ರಾತ್ರಿ ಹೊತ್ತಿನಲ್ಲಿ ಲಂಕೆಗೆ ನುಗ್ಗುವುದು ಪ್ರಶಸ್ತ ಅಂತ ಭಾವಿಸಿ ರಾತ್ರಿ ಸಮಯಕ್ಕೆ ಅಲ್ಲಿ ಪ್ರವೇಶ ಮಾಡುವಾಗ ದುರ್ಗಾ ಪರಿವಾರ ದೇವತೆಗಳಲ್ಲಿ ಒಬ್ಬಳಾಗಿರತಕ್ಕಂತಹ ಲಂಕಾಭಿಮಾನಿನಿ ಲಂಕಿಣಿ ಹನುಮಂತನ ತಡಿತಾಳೆ. ಅವಳು ದೇವತಾ ಸ್ತ್ರೀ ಆದ್ದರಿಂದ ಅವಳಿಗೆ ಏನೂ ಮಾಡಲಿಲ್ಲ ಇವನು. ತನ್ನ ಎಡಗೈ ಮುಷ್ಟಿಯಿಂದ ಹೊಡೆದು ಅವಳನ್ನು ಬೀಳಿಸಿ
ಅನುಮತಿಯನ್ನು ಪಡೆದುಕೊಂಡು ಲಂಕೆಯನ್ನು ಪ್ರವೇಶ ಮಾಡಿದ್ದಾನೆ. ಬೆಕ್ಕಿನ ಹಾಗೆ ಚಿಕ್ಕ ರೂಪ ತಾಳಿದ್ದಾನೆ. ಭೂತ್ವಾ ಬಿಡಾಲ ಸವಿತೋ ನಿಶಿತಾಂ ಪುರೀಂ ಚ ಪ್ರಾಪ್ಸ್ಯನ್ ದದರ್ಶ ನಿಜರೂಪವತೀಂ ಸ ಲಂಕಾಂ. ಲಂಕೆಯೇ ರೂಪದಾಳಿ ಬಂದಂತಹ ಆ ಲಂಕಿಣಿಯನ್ನು ತನ್ನ ಎಡಗೈ ಮುಷ್ಟಿಯಿಂದ ಹೊಡೆದುರುಳಿಸಿ ಲಂಕೆಯನ್ನು ಪ್ರವೇಶ ಮಾಡಿದ್ದಾನೆ. ಸೀತೆಯನ್ನು ಹುಡುಕ್ತಾ ಇದ್ದಾನೆ. ವಾಯುದೇವರಿಗೆ ಎಲ್ಲ ಗೊತ್ತು. ಆದರೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ? ಮಾರ್ಗಮಾಣೋ ಬಹಿಶ್ಚಾಂತಃ ಸೋಶೋಕ ವನಿಕಾತಲೆ ದದರ್ಶ ಶಿಂಶುಪಾ ವೃಕ್ಷ ಮೂಲಸ್ಥಿತ ರಮಾಕೃತಿಂ. ಮನುಷ್ಯರ ಹಾಗೆ ಹುಡುಕ್ತಾ ಇದ್ದಾನೆ. ಸ್ವತಃ ಪರಮಾತ್ಮನೇ ಮರ್ತ್ಯಾವತಾರಃ ಕರು ಮರ್ತ್ಯ ಶಿಕ್ಷಣಂ ಎಂಬ ಮಾತಿನಂತೆ ಮನುಷ್ಯನಾಗಿ ಅವತರಿಸಿ ಮನುಷ್ಯರಂತೆ ವರ್ತಿಸ್ತಾ ಇದ್ದಾನೆ. ಅವನ ಹೃದ್ಗತವನ್ನು ಅರಿತಂಥ ಹನುಮಂತ ತಾನು ಸರ್ವಜ್ಞನಾಗಿದ್ದಾನೆ. ಸಂಪಾತಿ ಮೂಲಕ ವಿಷಯ ತಿಳಿದಿದೆ, ಸಂಪಾತಿಯಿಂದಲೇ ತನಗೆ ತಿಳಿದಿದೆ ಅನ್ನೋ ರೀತಿಯಲ್ಲಿ ಲೋಕ ವಿಡಂಬನೆ ಮಾಡ್ತಾ ಲಂಕಾಪಟ್ಟಣದ ಒಳಗೆ ಹೊರಗೆ ಎಲ್ಲ ಉಪವನಗಳಲ್ಲಿ ಹುಡುಕಿ ಎಲ್ಲಿಯೂ ಸೀತೆಯನ್ನು ಕಾಣದೆ ಅಶೋಕವನದ ಶಿಂಶಪಾ ವೃಕ್ಷದ ಬುಡದಲ್ಲಿ ದದರ್ಶ ಶಿಂಶಪಾ ವೃಕ್ಷ ಮೂಲಸ್ಥಿತ ರಮಾಕೃತಿಂ. ಸೀತೆಯನ್ನು ಕಂಡದಲ್ಲ, ಸೀತಾ ಆಕೃತಿಯನ್ನು ಕಂಡು ರಾಮ ಕೊಟ್ಟಂತಹ ಉಂಗುರವನ್ನು ಸೀತೆಗೆ ಅರ್ಪಿಸ್ತಾನೆ. ರಾಮನಿಗೆ ಗೊತ್ತಿದೆ ಸೀತಾಕೃತಿ ಅಂತ, ಆದರೂ ಕೂಡ ನಟನೆ ಅವಳೇ ಸೀತೆ ಅಂತ. ಹಾಗೆ ರಾಮನ ಸಂಕಲ್ಪದಂತೆ ನಡ್ಕೊಂಡಿದ್ದಾನೆ. ಸೀತೆ ರಾಮನಿಗೆ ಸಲ್ಲಿಸುವಂತೆ ಚೂಡಾಮಣಿಯನ್ನು ಕೊಡ್ತಾಳೆ. ಪ್ರಾಣದೇವ ಅದನ್ನು ಸ್ವೀಕಾರ ಮಾಡ್ತಾನೆ. ಹನುಮಂತನ ಈ ಘಟನೆ ಇದನ್ಯಾರೂ ನೋಡೋದಿಲ್ಲ. ಎಲ್ಲರೂ ಮಲಗಿದ್ದಾರೆ. ಸೀತೆ, ಹನುಮಂತ ಇವರಿಬ್ಬರ ವಿಡಂಬನೆ ಇದು. ಇದನ್ನು ದೇವತೆಗಳು ನೋಡುತ್ತಾರೆ. ದೈತ್ಯರೆಲ್ಲ ಮಲಗಿಬಿಟ್ಟಿದ್ದಾರೆ. ಅವರಿಗೆಲ್ಲಿ ಪ್ರಾಣದೇವರ ದರ್ಶನ ಆಗಬೇಕು? ಅವರೆಲ್ಲ ಮದ್ಯಪಾನಾದಿಗಳಿಂದ ಮತ್ತರಾಗಿ ಬಿದ್ದುಬಿಟ್ಟಿದ್ದಾರೆ. ಇದ್ಯಾವುದು ಗೊತ್ತಾಗಲಿಲ್ಲ. ದೇವತೆಗಳು ಈ ಸೀತಾ ಹನುಮಂತರ ವಿಡಂಬನೆಯನ್ನು ನೋಡ್ತಾ ಇದ್ದಾರೆ. ಇದು ರಾಮನ ಸಂಕಲ್ಪ. ಮತ್ತು ಈ ಸೀತೆಯ ವಿಯೋಗ ಇಲ್ಲ ರಾಮನಿಗೆ. ಸೀತೆಯ ವಿಯೋಗ ಇಲ್ಲ, ವಿಯೋಗದ ಸಂತಪ್ತನೂ ಆಗಿಲ್ಲ. ಆದರೂ ಸಂತಪ್ತನಾದವನಂತೆ ರಾಮ ನಟಿಸ್ತಾ ಹನುಮಂತನನ್ನು ಕಳಿಸಿದ್ದಾನೆ. ಹನುಮಂತ ಸೀತೆಯನ್ನು ಹುಡುಕಾಡಿದ. ತನ್ನನ್ನು ಸಂಶಯದಿಂದ ನೋಡತಕ್ಕಂತಹ ಸೀತೆಗೆ ನಂಬಿಕೆ ಬರಲಿಕ್ಕೆ ರಾಮನ ಉಂಗುರವನ್ನು ಕೊಟ್ಟ. ಹನುಮಂತ ಸೀತೆಯನ್ನು ಕಂಡನೋ ಇಲ್ವೋ ಎಂಬ ರಾಮನ ಸಂಶಯ ಪರಿಹಾರ ಆಗಬೇಕಲ್ಲ, ಅದಕ್ಕೆ ಸೀತೆ ಚೂಡಾಮಣಿಯನ್ನು ಕೊಡ್ತಾಳೆ. ಇದೆಲ್ಲ ನೋಡೋರ ಕಣ್ಣಿಗೆ ಒಂದು ನಿಜ ಅಂತ ಅನಿಸುತ್ತೆ. ಇದೊಂದು ವಿಡಂಬನೆ ಅಷ್ಟೇ. ದೇವತೆಗಳಿಗೆ ಈ ಒಂದು ವಿಡಂಬನೆಯಿಂದ ಸಂತೋಷವಾಗುತ್ತೆ. ಇದೇ ಉದ್ದೇಶ. ಇನ್ನು ಹನುಮಂತ ಉಂಗುರವನ್ನು ಕೊಟ್ಟ. ಸೀತೆ ಚೂಡಾಮಣಿಯನ್ನು ಕೊಟ್ಟಳು. ಈ ಸೀತಾರಾಮರ ಆಭರಣಗಳ ವಿನಿಮಯ ಆಯಿತು. ಇದು ಯಾಕೆ ರಾಮ ಉಂಗುರವನ್ನೇ ಕೊಟ್ಟ? ಸೀತೆ ಯಾಕೆ ಚೂಡಾಮಣಿಯನ್ನು ಕೊಟ್ಟಳು? ಇದನ್ನು ನಾನು ನಿನ್ನೆ ಪ್ರಸ್ತಾಪ ಮಾಡಿದ್ದೆ. ಉಂಗುರ ಅದು ಸೀತೆಗೆ ತನ್ನ ಅಭಯದ ಭರವಸೆ. ನಿನ್ನನ್ನು ನಾನು ಬಿಡಿಸಿಕೊಂಡು ಹೋಗ್ತೇನೆ, ನಿನ್ನ ರಕ್ಷಿಸ್ತೇನೆ ಎಂಬ
ಅಭಯಹಸ್ತದ ದ್ಯೋತಕದ ಉಂಗುರ. ತನ್ನ ಅಭಯಹಸ್ತದ ಉಂಗುರವನ್ನು ನೀಡುವ ಮೂಲಕವಾಗಿ ಅಭಯದ ಭರವಸೆಯನ್ನು ರಾಮ ತಿಳಿಸಲಿಕ್ಕೋಸ್ಕರವಾಗಿ ಉಂಗುರವನ್ನು ಕೊಡ್ತಾ ಇದ್ದಾನೆ. ಸೀತಾದೇವಿ ತನ್ನ ತಲೆ ಇದ್ದಂತಹ ತಲೆಯ ಆಭರಣ ಚೂಡಾಮಣಿ ಅಂತ ಹೇಳ್ತಾರೆ, ಅದನ್ನು ಕೊಟ್ಟಳು. ಯಾಕೆ ಚೂಡಾಮಣಿಯನ್ನು ಕೊಟ್ಟಳು? ಅವಳಲ್ಲಿ ಅನೇಕ ಆಭರಣಗಳಿವೆ, ಆದರೆ ಚೂಡಾಮಣಿಯನ್ನು ಯಾಕೆ ಕೊಟ್ಟಳು ಅಂದರೆ, ನಾನು ನಿಮ್ಮಲ್ಲಿ ಶರಣಾಗಿದ್ದೇನೆ, ನಾನು ರಾವಣನ ಲಂಕೆಯಲ್ಲಿದ್ದರೂ ಕೂಡ ನಾನು ನಿಮ್ಮಲ್ಲೇ ಶರಣಾಗತನಾಗಿದ್ದೇನೆ. ನನ್ನ ಮನಸ್ಸು ಯಾವತ್ತೂ ನಿಮ್ಮನ್ನು ಬಿಟ್ಟು ಮತ್ತೊಬ್ಬ ಪುರುಷರನ್ನು ಕನಸಿನಲ್ಲಿಯೂ ಬಯಸುವುದಿಲ್ಲ. ನಾನು ನಿಮಗೆ ಶರಣಾಗತನಾಗಿದ್ದೇನೆ, ನನ್ನ ಶಿರಸ್ಸು ನಿಮ್ಮ ಪಾದದಲ್ಲಿದೆ ಎಂದು ಶರಣಾಗತಿಯ ಸಂಕೇತ ಅಥವಾ ವಿನಯದ ಸಂಕೇತವಾಗಿ ಸೀತೆ ಚೂಡಾಮಣಿ ಕೊಟ್ಟಳು. ಚೂಡಾಮಣಿಯನ್ನು ಸೀತೆ ಕೊಟ್ಟಳು. ಹನುಮಂತ ರಾಮನ ಉಂಗುರವನ್ನು ಸೀತೆಯ ಕೈಯಲ್ಲಿ ಕೊಟ್ಟ. ಅದನ್ನೇ ಹೇಳ್ತಾ ಇರೋದು, ಶರದೆಯ ದಾಟಿ ಧರಣಿ ಸುತೆಯಳ ಕಂಡು. ಆ ಸೀತೆಗೆ ಉಂಗುರ ಕೊಟ್ಟು ಚೂಡಾಮಣಿಯನ್ನು ಪಡೆದು ಹನುಮಂತ ಅದನ್ನು ತೆಗೆದುಕೊಂಡು ಬರ್ತಾನೆ. ಅಷ್ಟಕ್ಕೆ ಹನುಮಂತನ ಕಾರ್ಯ ನಿಜವಾಗಿ ಮುಗೀತು. ಮಾಡಬೇಕಾಗಿರೋ ಕೆಲಸ ಅಷ್ಟೇ. ಆದರೆ ತಾನು ಬಂದದ್ದು ಗೊತ್ತಾಗಬೇಕಲ್ಲ. ಧರಣಿಸುತನನ್ನು ಕಾಯ್ದು ಶರದೆಯನ್ನು ನೆರೆದಾಟಿ ಧರಣಿಸುತೆಯಳ ಕಂಡು ಆಯಿತು, ಸೀತೆಯನ್ನು ಕಂಡದ್ದಾಯಿತು. ಇನ್ನು ಹಾಗೆ ಹೋಗ್ಬಿಟ್ರೆ ಕಳ್ಳರಾಗಿ ಬಂದು ಹೋದಾಗುತ್ತೆ. ರಾತ್ರಿ ಅವನು ಬಂದಿದ್ದ ಮಾತಾಡ್ಕೊಂಡು ಹೋದ ಅಂತಾಗತ್ತೆ. ಹನುಮಂತ ತನ್ನ ಸಾಮರ್ಥ್ಯವನ್ನು ಪ್ರಕಟಿಸಬೇಕು. ರಾಮನ ಒಬ್ಬ ದೂತನಿಗೆ ಇಷ್ಟು ಸಾಮರ್ಥ್ಯ ಇದೆ, ಸ್ವತಃ ರಾಮ ಬಂದರೆ ಏನಾದೀತು ಅದನ್ನು ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಹನುಮಂತ ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರೋಹಿ. ಏನು ಮಾಡಿದ ಹನುಮಂತ? ಅಶೋಕವನವನ್ನು ಭಂಗ ಮಾಡಿದ. ಕೃತ್ವಾ ಅಕಾರ್ಯಮಿದಂ ಸರ್ವಂ ವಿಶಂಕ ಪವನಾತ್ಮಜ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂಬರಃ. ಸರ್ವಶಕ್ತ ಹನುಮಂತ ಬೆಕ್ಕಿನಷ್ಟು ಸಣ್ಣ ಗಾತ್ರದಲ್ಲಿ ಬಂದ ಅಲ್ವಾ? ಕಳ್ಳರ ಹಾಗೆ ಲಂಕೆಯಲ್ಲಿ ಸುತ್ತಾಡಿದ. ಸೀತೆಗೆ ರಹಸ್ಯವಾಗಿ ರಾಮನ ಸಂದೇಶವನ್ನು ತಿಳಿಸಿದ. ಇದು ಅವನ ಬುದ್ಧಿವಂತಿಕೆ ಹೊರತು ಭಯ ಅಲ್ಲ. ಭಯದಿಂದ ಹನುಮಂತ ಹೀಗೆ ಮಾಡಿದ. ಅವನಿಗೆ ಹಗಲು ಬರಲಿಕ್ಕೆ ಧೈರ್ಯ ಇಲ್ಲ, ಎಲ್ಲರೂ ಎದ್ದಿರುವಾಗ ಬರಲಿಕ್ಕೆ ಅವನಿಗೆ ಭಯ ಅಲ್ವಾ? ಹಾಗಾಗಬಾರ್ದು. ಅದಕ್ಕೋಸ್ಕರವಾಗಿ ರಾವಣನ ಸೈನ್ಯ ಎಷ್ಟಿದೆ ಅದನ್ನು ನೋಡಿದ ಹಾಗೂ ಆಗುತ್ತೆ. ಒಂದು, ತಾನು ಬಂದ ಕಾರ್ಯ ಆಯಿತು. ರಾವಣನ ಬಲ ಎಷ್ಟು, ಅವನ ಸಾಮರ್ಥ್ಯ ಎಷ್ಟು, ಅದನ್ನು ತಿಳಿಬೇಕು ಅಂತಾದರೆ ನೇರವಾಗಿ ರಾವಣನ ಅರಮನೆಗೆ ಪ್ರವೇಶ ಮಾಡಲಿಕ್ಕಾಗಲ್ಲ. ಸಾಮಾನ್ಯರಿಗೆ ರಾಜರ ಅರಮನೆಗೆ ಪ್ರವೇಶ ಮಾಡಲಿಕ್ಕಾಗಲ್ಲ. ಮೇಲಾಗಿ ಕಪಿ, ಇದನ್ನು ಯಾರು ಅರಮನೆಯೊಳಗೆ ಹೋಗಲಿಕ್ಕೆ ಬಿಡ್ತಾರೆ? ಹಾಗಾಗಿ ರಾವಣನ ಮನೆಗೆ ಹೋಗಬೇಕು, ಅದಕ್ಕೊಂದು ನಿಮಿತ್ತ ಬೇಕು. ಅದಕ್ಕೋಸ್ಕರವಾಗಿ ಅವ ಇಡೀ ಅಶೋಕವನವನ್ನು ಧ್ವಂಸ ಮಾಡಿದ. ತನ್ನ ಸಾಮರ್ಥ್ಯ ಏನು ಅದನ್ನು ತಾನೇನು ತನ್ನನ್ನು ತೋರಿಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಮತ್ತು ರಾವಣನ ಸೈನ್ಯವರ ಎಷ್ಟು ಅಂತ ತಿಳಿಬೇಕು. ತಾನು ತನ್ನ ಪರಾಕ್ರಮ ಏನು ಅದನ್ನು ತೋರಿಸ್ಬೇಕು. ಅದಕ್ಕೋಸ್ಕರವಾಗಿ ಹನುಮಂತ ಏನು ಮಾಡಿದ ಅಂದರೆ ಕಪಿಚೇಷ್ಟೆ ಶುರು ಮಾಡಿದ.
ಸಾಮಾನ್ಯ ಕಪಿ ಒಂದು ಮರಕ್ಕೆ ಹಾರಿದ್ರೇ ಮರದ ರೆಂಬೆ ಕೊಂಬೆ ಮುರಿದು ಬೀಳುತ್ತೆ. ಇನ್ನಿವನು ಹನುಮಂತ, ಇವನದು ವಿಲಕ್ಷಣವಾಗಿರತಕ್ಕಂತಹ ಕಪಿಚೇಷ್ಟೆ. ಎಲ್ಲ ಅಶೋಕವನದ ಮರಗಳನ್ನೆಲ್ಲ ಧ್ವಂಸ ಮಾಡಿದ, ಸಂಪೂರ್ಣವಾಗಿ ಧ್ವಂಸ ಮಾಡಿದ. ಸೀತೆ ಕುಳಿತಂತಹ ವೃಕ್ಷವನ್ನು ಬಿಟ್ಟು, ಶಿಂಶುಪ ವೃಕ್ಷ ಅದು ಬಿಟ್ಟು ಇಡೀ ಅಶೋಕವನವನ್ನು ಧ್ವಂಸ ಮಾಡಿದ. ಅದರ ಉದ್ದೇಶ ವನ ಹಾಳು ಮಾಡಬೇಕಂತ ಉದ್ದೇಶ ಅಲ್ಲ. ಹೇಳ್ತಾನೆ ಮುಂದೆ, ಏನೋ ಕಪಿ ಮರದಿಂದ ಮರಕ್ಕೆ ಹಾರುವಾಗ ಒಂದು ಮರ ಮುರಿದು ಬೀಳ್ತದಪ್ಪ, ಅದರಲ್ಲೇನು ವಿಷಯ ಅಂತ ಹೇಳ್ತಾನೆ ರಾವಣನ ಹತ್ರ ಹೋದಾಗ. ಆದರೆ ತನ್ನ ಸಾಮರ್ಥ್ಯ ಏನು ಅದನ್ನು ಪ್ರಕಟ ಮಾಡಬೇಕು ಅಂತ ಬಯಕೆ. ಆಮೇಲೆ ರಾವಣನ ಸೈನ್ಯ ಎಷ್ಟು, ಅದರ ಬಲ ಏನು ಅಂತ ತಿಳಿಬೇಕು. ಹಾಗೆ ಅಶೋಕವನವನ್ನು ಧ್ವಂಸ ಮಾಡಿ ಇಡೀ ರಾಕ್ಷಸ ಕುಲದ ನಾಶವನ್ನು ಮಾಡಲಿಕ್ಕೆ ಬಯಸಿ ಭೀಕರವಾಗಿ ಸಿಂಹನಾದವನ್ನು ಮಾಡ್ತಾನೆ. ಭೀಕರವಾಗಿ ಸಿಂಹನಾದವನ್ನು ಮಾಡಿ ಈ ಲಂಕೆಯನ್ನು ಧ್ವಂಸ ಮಾಡಲಿಕ್ಕೆ ಹೊರಡ್ತಾನೆ. ಸಮಸ್ತಶವ ವಿಮೃತ್ಯವು ವರಾಧರಸ್ಯ ಕಿಂಕರ ಸಮಾಸದನ್ಮಹಾಬಲಂ ಸುರಾಂತರಾತ್ಮನೋಂಗನಿ. ಈ ವಾಯುಪುತ್ರ ಹನುಮಂತ ಇವ ಹೀಗೆಲ್ಲ ಮಾಡಿದಾಗ ಆ ರಾವಣನ ಕಡೆಯವರು ಅನೇಕ ದೂತರು ಬಂದಿದ್ದಾರೆ. ಅವರಿಗೆ ಮರಣ ಇಲ್ಲ. ಕೆಲವರಿಗೆ ಶಿವನ ವರ ಇದೆ. ಶಿವನ ವರದಿಂದಾಗಿ ಅವರಿಗೆ ಮರಣ ಇಲ್ಲ. ಅಂಥವ್ರು ಕೆಲವರು ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಅಂದರೆ 80,000 ಸೈನ್ಯದೊಂದಿಗೆ 80 ಕೋಟಿ ಸೇನಾಧಿಪತಿಗಳು, 80 ಕೋಟಿ ಯೂಥಪಂ ಪುರಸ್ಸ ರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾವೃಣೋದ್ಬಲಂ. ಎಲ್ಲರೂ ಭಾರಿ ಭಯಂಕರವಾಗಿರತಕ್ಕಂತಹ ಆಯುಧಗಳನ್ನು ಧಾರಣ ಮಾಡಿದ್ದಾರೆ. ಕೋಟಿಗಟ್ಟಲೆ ರಾಕ್ಷಸ ಸೈನ್ಯ ಸುತ್ತುವರೆದಿದ್ದಾರೆ. ಅವರ ಕೈಯಲ್ಲಿ ಅಸಂಖ್ಯ ಶಸ್ತ್ರಾಸ್ತ್ರಗಳಿವೆ. ಅದರಿಂದ ಹೊಡಿತಾ ಇದ್ದಾರೆ ಹನುಮಂತನಿಗೆ. ಆದರೆ ಹನುಮಂತನಿಗೇನಾಗಲಿಲ್ಲ. ಅವನ್ನೆಲ್ಲ ಬರೀ ತನ್ನ ಅಂಗೈಯಿಂದ ಹೊಡೆದು ಪುಡಿ ಪುಡಿ ಮಾಡ್ತಾ ಇದ್ದಾನೆ. 80 ಕೋಟಿ ಸೈನಿಕರು 80 ಕೋಟಿ ಸೈನಿಕರನ್ನು ನಿರಾಯುಧನಾಗಿದ್ದಾನೆ ಹನುಮಂತ. ಅವರ ಕೈಯಲ್ಲಿ ಬಹಳ ಭಯಂಕರವಾಗಿರತಕ್ಕಂತಹ ಶಸ್ತ್ರಾಸ್ತ್ರಗಳಿವೆ. ಅವ್ರನ್ನೆಲ್ಲ ಸಮಸ್ತಶಃ ತಲಪ್ರಹಾರ ಚೂರ್ಣಿತಾನ್, ಅವ್ರನ್ನೆಲ್ಲ ಬರೀ ಅಂಗೈಯಿಂದ ಹೊಡೆದು ಅವ್ರನ್ನೆಲ್ಲ ಪುಡಿ ಪುಡಿ ಮಾಡ್ತಾ ಇದ್ದಾನೆ. ಆಮೇಲೆ ಮತ್ತೆ 7 ಮಂದಿ ಮಂತ್ರಿಪುತ್ರರು ಬರ್ತಾರೆ. 7 ಮಂದಿ ಮಂತ್ರಿಪುತ್ರರು. ಅವರಿಗೆಲ್ಲ ಬ್ರಹ್ಮರುದ್ರರಿಂದ ವರ ಇದೆ. ಅಂತಹ ಬೆಟ್ಟಗಳ ಹಾಗೆ ಇದ್ದಾರೆ ಅವರು. ಅಂತಹ 7 ಮಂದಿ ಮಂತ್ರಿಪುತ್ರರು ಬರ್ತಾರೆ. ಅವರನ್ನು ಹನುಮಂತ ಕಾಲಿನಿಂದ ಹೊಸಕ್ಕೆ ಹಾಕಿದ. ಕಾಲಿನಿಂದ ತುಳಿದು ಪುಡಿ ಪುಡಿ ಮಾಡಿದ. ನೋಡಿ, ಅವರಿಗೆಲ್ಲ ವರ ಇದೆ, ರುದ್ರನ ವರ ಇದೆ. ರುದ್ರನ ವರ ಇದ್ದರೂ ಕೂಡ ಹನುಮಂತನ ಮುಂದೆ ಏನು ನಡೆಯುವುದಿಲ್ಲ ಅವರು. ಹನುಮಂತ ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ಜೀವೋತ್ತಮನಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ಅವತಾರ ಅಲ್ವಾ. ಆ ಎಲ್ಲ ಸೇನೆಯ ಮುಂದಾಳುಗಳು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನಾಶ ಮಾಡಿದ. 80 ಕೋಟಿ ಸೇನಾಪತಿಗಳು, ಅವರಿಗೆ 80,000 ಮುಂದಾಳುಗಳು, ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ರೀತಿಯ ಆಯುಧಗಳು, ಇಷ್ಟೂ ಮಂದಿಯಿಂದ ಆಕ್ರಮಣ ಆಗ್ತಾ ಇದೆ. ಹನುಮಂತನ ಮೇಲೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಇದು ಹೇಗಿದೆ ಅಂದರೆ, ಹಿಮಾಲಯ ಪರ್ವತಕ್ಕೆ ಕೋಟಿ ಕೋಟಿ ಕಲ್ಲು ಹೊಡೆದ್ರೆ ಏನಾಗುತ್ತೆ?
ಏನಾಗೋದಿಲ್ಲ. ಹಿಮಾಲಯಕ್ಕೆ ಎಷ್ಟು ಕೋಟಿ ಕಲ್ಲು ಹೊಡೆದರೂ ಅದು ಅಚಲ. ತೊಂದರೆ ಯಾರಿಗೆ? ಯಾರು ಕಲ್ಲು ಬೀಸಾಡ್ತಾರೋ ಅವ್ರ ಕೈ ನೋವಕ್ಕೆ ಹೊರತು ಆ ಬೆಟ್ಟಕ್ಕೆ ಏನೂ ಆಗೋದಿಲ್ಲ. ಹಾಗೆ ಎಲ್ಲರೂ ಸೇರಿ ಹೊಡೆದದ್ದು ಹನುಮಂತನಿಗೆ. ಅವನಿಗೇನಾಗಲಿಲ್ಲ. ಮದ್ದಾನೆಗೆ ಹೂವಿನ ಮಾಲೆಯಿಂದ ಹೊಡೆದರೆ ಏನಾಗಬೇಕು? ಏನಾಗೋದಿಲ್ಲ. ಆ ರೀತಿಯಲ್ಲಿ ಆಯ್ತಷ್ಟೇ. ಆ ರೀತಿಯಲ್ಲಿ ಹನುಮಂತ ಅಂಗೆ ಹೊಡೆತದಿಂದ ಅವ್ರನ್ನೆಲ್ಲ ಪುಡಿ ಮಾಡಿದ್ದಾನೆ. ಮತ್ತೆ ರಾವಣ 7 ಜನ ಮಂತ್ರಿಕುಮಾರರನ್ನು ಕಳಿಸಿದ. 7 ಪರ್ವತಗಳ ಹಾಗೆ, 7 ಪರ್ವತಗಳ ಹಾಗೆ ಇದ್ದಾರೆ ಅವರು. ಒಬ್ಬೊಬ್ಬ ಮಂತ್ರಿಕುಮಾರರಿಗೂ ಬ್ರಹ್ಮನ ವರದ ರಕ್ಷಣೆ. ಆದರೆ ಹನುಮಂತ ಯಾರು? ಭಾವಿ ಬ್ರಹ್ಮ. ಹಾಗಾಗಿ ಅವರನ್ನೆಲ್ಲ ಹನುಮಂತ ಅಂಗಾಲಿನಿಂದ ಹೊಸಕ್ಕೆ ಹಾಕಿ ಕೊಂದುಬಿಟ್ಟ. ಆಮೇಲೆ ಮತ್ತೆ 5 ಜನ ಬಂದರು. ಅವ್ರಿಗೂ ಅಷ್ಟೇ ರುದ್ರದೇವರ ವರ ಇದೆ. ಬಹಳ ಗರ್ವಿಷ್ಠರಾಗಿರ್ತಕ್ಕಂತಹ ಸೇನಾಪತಿಗಳು. ಯೂಪಾಕ್ಷ, ವಿರೂಪಾಕ್ಷ, ದುರ್ಧರ, ಭಾಸಕರ್ಣ, ಪ್ರಘಸ ಅಂತ 5 ಜನ. ಇವರನ್ನು ಹನುಮಂತ ಕೊಂದೇ ಬಿಟ್ಟ. ಈ ಹೊತ್ತಿಗೆ ರಾವಣನ ಸೈನ್ಯದಲ್ಲಿ 1/3 ಭಾಗ ಏಕೈಕ ಹನುಮಂತನಿಂದ ನಾಶವಾಗಿ ಹೋಯಿತು. ಈ ಒಂದು ಕಪಿವರನ್ನು, ಒಂದು ಅನುಪಮವಾಗಿರತಕ್ಕಂತಹ ಬಲವನ್ನು ತಿಳಿದಂಥ ರಾವಣ ಅಕ್ಷಕುಮಾರನ್ನು ಕಳಿಸ್ತಾನೆ. ಯಾಕೆಂದರೆ ಅಕ್ಷಕುಮಾರನಿಗೆ ರಾವಣನಷ್ಟೇ ಬಲ ಇದೆ. ರಾವಣನಿಗೆ ಸಮ ಅಂತ ಭಾವಿಸಿದ್ದಾನೆ ಅವನು. ಅಂತಹ ತನ್ನ ಮಗನಾಗಿರತಕ್ಕಂತಹ ಅಕ್ಷಕುಮಾರನನ್ನು ಕಳಿಸ್ತಾನೆ, ಇವನು ಹಿಡ್ಕೊಂಬರಬೇಕು ಅಂತ. ಅವ ಬಂದು ಈ ಹನುಮಂತನ ಮೇಲೆ ಬಾಣಗಳ ಮಳೆ ಸುರಿತಾನೆ. ಅತ್ಯಂತ ಹರಿತವಾಗಿರತಕ್ಕಂತಹ ಬಾಣಗಳು, ಅಸ್ತ್ರಗಳಿಂದ, ಮಂತ್ರಗಳಿಂದ ಅಭಿಮಂತ್ರಣ ಮಾಡಿರತಕ್ಕಂತಹ ಅಸ್ತ್ರಗಳು. ಅವ್ಯಾವು ಕೂಡ ಹನುಮಂತನನ್ನು ಅಲುಗಾಡಿಸಲಿಕ್ಕೂ ಸಮರ್ಥವಾಗಲಿಲ್ಲ. ಅಷ್ಟು ಬಲಿಷ್ಠನಾಗಿರ್ತಕ್ಕಂಥ ಹನುಮ ಯೋಚನೆ ಮಾಡಿದ, ಇದುವರೆಗೆ ರಾವಣನ ಸೇನಾಬಲದ 1/3 ಅಂಶ ಸಂಹಾರ ಮಾಡಿಬಿಟ್ಟಿದ್ದೇನೆ. ಇನ್ನು ರಾವಣನ ಬಲದ 1/3 ಅಂಶ ರಾವಣನಿಗೆ ಸದಸ್ಯನಾಗಿರ್ತಕ್ಕಂಥವನು ಬಂದಿದ್ದಾನೆ. ಇವ ಅಕ್ಷಕುಮಾರ. ಅಕ್ಷಕುಮಾರನನ್ನು ಮಾತ್ರ ಸಂಹಾರ ಮಾಡ್ತಾನೆ ಹನುಮಂತ. ಆ ಅಕ್ಷಕುಮಾರನ 2 ಕಾಲುಗಳನ್ನು ಹಿಡಿದು ಸಚಕ್ರವದ್ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಪೋಥಯದ್ಧರಾತಲೆ ಕ್ಷಣೇನ ಮಾರುತೀತನು. ಅಕ್ಷಕುಮಾರನ 2 ಕಾಲುಗಳನ್ನು ಹಿಡಿದು ಮೇಲಕ್ಕೆ ಹಾರಿದ ಹನುಮಂತ. ಚಕ್ರದ ಹಾಗೆ ಗರ 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 ತಿರುಗಿಸಿ 1 ಕ್ಷಣ ಮಾತ್ರದಲ್ಲಿ ನೆಲಕ್ಕೆ ಅಪ್ಪಳಿಸಿದ. ಅಕ್ಷಯನ ಕ್ಷಯ ಆಯಿತು. ಪುಡಿಯಾದ ಅಕ್ಷಕುಮಾರ. ಅಕ್ಷನ ಸಾವು ಆಯಿತು. ಕಂಗೆಟ್ಟು ಹೋದ ರಾವಣ. ತನ್ನ ಬಲಿಷ್ಠರಾಗಿರ್ತಕ್ಕಂತಹ ಅಕ್ಷಕುಮಾರನ ನಾಶವಾದ್ದನ್ನು ನೋಡಿ ರಾವಣ ಕಂಗೆಟ್ಟ. ಮಗನ್ನು ಕಳೆದುಕೊಂಡಂತಹ ಶೋಕ ಬೇರೆ. ಇಂದ್ರಜಿತನ್ನು ಕಳಿಸಿದ. ಆ ಇಂದ್ರಜಿತು ಅವನು ಉತ್ತಮವಾಗಿರ್ತಕ್ಕಂಥ ಅಸ್ತ್ರಗಳಿಂದ ಮಳೆಗರೆದ. ಆದರೆ ಹನುಮಂತನಿಗೇನೂ ಆಗಲಿಲ್ಲ. ಕೊನೆಗೆ ಇವನನ್ನು ಕಟ್ಟಿ ಹಾಕಬೇಕು ಅಂತೇಳಿ ಇಂದ್ರಜಿತ್ ಏನು ಮಾಡ್ತಾನೆ? ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡಿದಾಗ ಏನೂ ಆಗಲಿಲ್ಲ ಹನುಮಂತನಿಗೆ. ಆದರೂ ಕೂಡ ಬ್ರಹ್ಮ ಪದವಿಗೆ ಮುಖ್ಯ ಪ್ರಾಣದೇವರು ಹೋಗೋರಾದರೂ ಕೂಡ ಬ್ರಹ್ಮ ಹೇಗೂ ಹಿರಿಯ ಅಲ್ವಾ? ಎಷ್ಟಾದರೂ ಪದವಿ ನಿಮಿತ್ತ ಬ್ರಹ್ಮ ಹಿರಿಯ. ಆದ್ದರಿಂದ ಅವನ ಅಸ್ತ್ರಕ್ಕೆ ಬೆಲೆ ಕೊಡಬೇಕು, ಮಾನ್ಯತೆ ನೀಡಬೇಕು ಅಂತ ಇವ ಏನು ಮಾಡಿದ? ಆ ಬ್ರಹ್ಮಾಸ್ತ್ರಕ್ಕೆ ಒಳಗಾದ. ಬೇಕಾದಷ್ಟು ವರಗಳನ್ನು ನೀಡಿದ್ದಾನೆ. ಮಯಾವರ ವಿಲಂಘಿತ ಹ್ಯನೇಕಶ ಸ್ವಯಂಭುವ ಸಮಾನನೀಯ ಏವಮೇ ತಥೋತ್ರಮಾನ ಯಾಮ್ಯಹಂ. ಬ್ರಹ್ಮ ಕೊಟ್ಟಂತಹ ಅನೇಕ ವರಗಳನ್ನು ನಾನು ಮೀರಿದ್ದೇನೆ.
ಬ್ರಹ್ಮನವರದಿಂದ ಅವಧ್ಯಳಾಗಿರತಕ್ಕಂತಹ ಸಿಮ್ಮಿಕೆಯನ್ನು ಕೊಂದಿದ್ದೇನೆ. ಬ್ರಹ್ಮವರದಿಂದ ಅಜೇಯಳಾಗಿರತಕ್ಕಂತಹ ಲಂಕೆಯನ್ನು ಗೆದ್ದಿದ್ದೇನೆ. ಬ್ರಹ್ಮವರದಿಂದ ಅವಧ್ಯನಾಗಿರತಕ್ಕಂತಹ ಅಕ್ಷಕುಮಾರ ಮುಂತಾದರನ್ನು ಕೊಂದಿದ್ದೇನೆ. ಹೀಗೆ ಅನೇಕ ಬಾರಿ ಬ್ರಹ್ಮನ ವರವನ್ನು ನಾನು ಉಲ್ಲಂಘನೆ ಮಾಡಿದ್ದೇನೆ. ಆದರೆ ಬ್ರಹ್ಮ ಪದವಿ ಅದು ವಾಯು ಪದವಿಗಿಂತ ಹೆಚ್ಚಿನದ್ದು, ಅದಕ್ಕೆ ಗೌರವ ತೋರಿಸುವುದು ನನ್ನ ಕರ್ತವ್ಯ ಅಂಥೇಳಿ ಬ್ರಹ್ಮ ನನಗೆ ಮಾನ್ಯನೇ ಆಗಿದ್ದಾನೆ. ಆದ್ದರಿಂದ ಈ ಬ್ರಹ್ಮಾಸ್ತ್ರವನ್ನು ಮನ್ನಿಸಿ ನಾನು ಕಟ್ಟು ಬಿದ್ದವರಂತೆ ತೋರಿಸ್ಕೊಳ್ತೇನೆ ಅಂಥೇಳಿ ಆ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಒಳಗಾಗ್ತಾನೆ. ಭಾರಿ ಖುಷಿಯಾಯಿತು ಇವರಿಗೆಲ್ಲ. ಅಂತೂ ಈ ಕಪಿಯನ್ನು ಕಟ್ಟಿ ಹಾಕಿ ಆಯಿತು ಅಂತ, ನಿಗ್ರಹ ಮಾಡಲಿಕ್ಕೆ ಆಯಿತು. ಇನ್ನು ರಾವಣನ ಬಳಿಗೆ ಕರ್ಕೊಂಡು ಹೋಗೋದು. ರಾವಣ ತಕ್ಕ ಶಿಕ್ಷೆಯನ್ನು ಕೊಡ್ತಾನೆ ಇವನಿಗೆ, ಇವನನ್ನು ಕೊಂದೇ ಬಿಡ್ತಾನೆ ಅಂತ ರಾವಣ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಇವನ ಉದ್ದೇಶವೂ ಅದೇ, ರಾವಣನನ್ನು ಭೇಟಿಯಾಗಬೇಕು ಅಂತ. ಗಲಾಟೆ ಮಾಡಿದರೆ ಕೆಲವೊಮ್ಮೆ ದೊಡ್ಡವರನ್ನು ಕಾಣಲಿಕ್ಕಾಗೋದು, ಇಲ್ಲಿದ್ರೆ ಆಗೋದಿಲ್ಲ. ಹಾಗಾಗಿ ರಾವಣ ಬಳಿಗೆ ಕರ್ಕೊಂಡು ಹೋದರು ಈ ಕಪಿಯನ್ನು. ರಾಮನ ಸಂದೇಶ ತಲುಪಿಸಲಿಕ್ಕೆ ಒಂದು ಅವಕಾಶ ಬೇಕಿತ್ತು ಇವನಿಗೆ. ರಾಮ ಎಂಥವನು, ರಾಮನನ್ನು ನೀ ತಡಬೇಡ, ಅವನ ಸಾಮರ್ಥ್ಯ ಎಂಥದ್ದು ಅದೆಲ್ಲ ಹೇಳಬೇಕಾಗಿದೆ. ಹೇಗೂ ಇವರು ರಾಕ್ಷಸರು ಅವನನ್ನು ಕಟ್ಟಿ ಹಾಕ್ಕೊಂಡು ಮತ್ತೆ ಮೇಲೆ ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿದ್ದಾನೆ, ಮೇಲೆ ಹಗ್ಗ ಕಟ್ಟಿದರು. ಬ್ರಹ್ಮಾಸ್ತ್ರದ ಮೇಲೆ ಮತ್ತೆ ಹಗ್ಗ ಕಟ್ಟಿ ಕರ್ಕೊಂಡು ಹೋದರು. ನೋಡಿ, ಬ್ರಹ್ಮಾಸ್ತ್ರದ ಮೇಲೆ ನಂಬಿಕೆ ಇಲ್ಲ ಅವರಿಗೆ, ಹಾಗಾಗಿ ಅದರ ಮೇಲೆ ಮತ್ತೊಂದು ಹಗ್ಗ ಬಿಗಿದ್ರು. ಹಾಗೆ ಮಾಡಿದಾಗ ಏನಾಯಿತು ಅಂದರೆ ಬ್ರಹ್ಮಾಸ್ತ್ರ ಅದು ನಿಷ್ಫಲ ಆಗಿಬಿಡ್ತದೆ. ಅದರ ಮೇಲೆ ಮತ್ತೊಂದು ಹಗ್ಗ ಕಟ್ಟಿದ್ದಕ್ಕೆ. ಯಾಕೆ? ಇವರಿಗೆ ವಿಶ್ವಾಸ ಇಲ್ಲ, ಬ್ರಹ್ಮಾಸ್ತ್ರ ವಿಶ್ವಾಸ ಇಲ್ಲ ಅಂಥೇಳಿ ಅದೇನೂ ಆಗೋದಿಲ್ಲ, ಏನೂ ಮಾಡೋದಿಲ್ಲ. ಸರಿ, ರಾವಣ ಹತ್ರ ಕರ್ಕೊಂಡು ಹೋದರು. ರಾವಣ ಕೇಳ್ತಾನೆ, ಕಪೇ ಕುತೋಸಿ ಕಸ್ಯವ ಕಿಮರ್ಥ ಮೀದೃಶಂ ಕೃತಂ ಇತೀರಿತ ಸಚಾವದತ್ ಪ್ರಣಮ್ಯ ರಾಮ ಈಶ್ವರಂ. ರಾವಣ ಕೇಳ್ತಾನೆ, ಹೇ ಕಪಿಯೇ, ನೀನು ಯಾರು? ಎಲ್ಲಿಂದ ಬಂದಿ? ಯಾರ ದೂತ ನೀನು? ಯಾಕೆ ನನ್ನ ಅಶೋಕವನವನ್ನು ಧ್ವಂಸಗೈದಿದ್ದೀಯಾ? ರಾಕ್ಷಸರನ್ನು ಯಾಕೆ ಸದ್ಯ ಬಡಿದಿ? ಆಗ ಹನುಮಂತ ಲೋಕೇಶ್ವರನಾಗಿರತಕ್ಕಂತಹ ರಾಮನನ್ನು ಮನಸ ನಮಸ್ಕಾರ ಮಾಡಿ ಉತ್ತರಿಸ್ತಾನೆ, ದಾಸೋಹಂ ಕೋಸಲೇಂದ್ರಸ್ಯ. ನಾನು ರಾಮನ ದೂತ, ದಾಸೋಹಂ ಕೋಸಲೇಂದ್ರಸ್ಯ, ರಾಮನ ದೂತ ನಾನು ಅಂತ. ದೂತನಿಗೆ ಇಷ್ಟು ಸಾಮರ್ಥ್ಯ ಅಂತಾದರೆ ರಾಮ ಹೇಗಿರಬೇಡ. ಅವನಿಗೆ ಹೇಳ್ತಾನೆ, ದುರಂತ ವಿಕ್ರಮನಾಗಿರತಕ್ಕಂತಹ ಅಮಿತ ಪರಾಕ್ರಮಿಯಾಗಿರತಕ್ಕಂತಹ ರಾಮನ ದೂತನಾಗಿ ಬಂದಿದ್ದೇನೆ. ನಿನ್ನ ಕುಲವನ್ನೇ ನಾಶ ಮಾಡಲು ಸಮರ್ಥನಾಗಿರತಕ್ಕಂತಹ ವಾಯುಪುತ್ರ ಅಂತ ನನ್ನನ್ನು ತಿಳಿದುಕೋ. ವಾಯುಪುತ್ರನಾಗಿರತಕ್ಕಂತಹ ನಾನು ಅಳಿವಿರದ ಪರಾಕ್ರಮಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನ ನಿಜ ದಾಸ. ನಿನ್ನ ಕುಲಕ್ಷಯಗೊಳಿಸಬಲ್ಲಂತಹ ಎಂಟೆದೆಯ ಭೀಮ ನಾನು. ನೀನು ಆ ರಘುತ್ತಮನ ಮಡದಿಯಾಗಿರ್ತಕ್ಕಂತಹ ಸೀತಾದೇವಿಯನ್ನು ಈ ಕ್ಷಣವೇ ಅವನಿಗೆ ಒಪ್ಪಿಸು. ಇಲ್ಲದೆ ಹೋದರೆ ನಚೇತ್ ಪ್ರದಾಸಸಿತ್ವರಂ ರಘುತ್ತಮ ಪ್ರಿಯಾಂ ತದಾ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ಪುತ್ರ ಮಿತ್ರ ಬಂಧು ಸಹಿತನಾಗಿ ಕೂಡಲೇ ಸರ್ವನಾಶವನ್ನು ಹೊಂದಿಬಿಡ್ತೀಯ. ರಾಮನ ಮುಂದೆ ದೇವತೆಗಳು ಏನೂ ಅಲ್ಲ. ನೀ ರಾಮ ಅಂದರೆ ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸಬೇಡ, ಸಾಮಾನ್ಯ ಮಾನವ ಅಂತ ಭಾವಿಸಬೇಡ. ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರಾಪಿ. ಬ್ರಹ್ಮರುದ್ರಾದಿ ಎಲ್ಲ ದೇವತಾಶ್ರೇಷ್ಠರು ಕೂಡ ಶ್ರೀರಾಮನ ಬಾಣವನ್ನು ಎದುರಿಸಲಾರರು. ಹೀಗಿರುವಾಗ ಅಲ್ಪ ಬಲ್ಲದೆ ನೀನು ಯಾವ ಲೆಕ್ಕ? ನಿನ್ನ ಅರಿವಿಗೆ ಅವನ ಮಹಿಮೆ ಎನ್ನುವುದು ಗೊತ್ತಾಗಲ್ಲ. ಆ ಮಹಾಮಹಿಮ ಕೋಪಗೊಂಡ್ರೆ ಯಾವ ದೇವದಾನ ಉರುಗಗಳು ಕೂಡ ಮನ್ನಿಸಲಾರು. ಸುರಾಸುರೋರಗಾದಿಕೆ ಜಗತ್ಯಚಿಂತ್ಯ ಕರ್ಮಣಃ. ಆ ರಾಮನಿಗೆ ಕೋಪ ಬಂದರೆ
ಅವನ ಮುಂದೆ ನಿಂತುಕೊಳ್ಳಿಕ್ಕೆ ಯಾವ ದೇವದಾನವರು ಉರಗಗಳು ಕೂಡ ಕ್ಷಮರಲ್ಲ. ಅಂತಹ ಒಂದು ಎಚ್ಚರಿಕೆಯನ್ನು ಹನುಮಂತ ಕೊಡ್ತಾನೆ. ಹನುಮಂತನ ಎಚ್ಚರ ರಾವಣನ ಕಣ್ಣು ತೆರೆಸುವುದಿಲ್ಲ. ನೀನು ರಾಮನ ಮುಂದೆ ಏನೂ ಅಲ್ಲ, ನೀನು ಆ ರಾಮನನ್ನು ತಡುತ್ತಾ ಇದೆಯಾ. ಇದು ಹೇಗಿದೆ ಅಂದರೆ, ಕವಿಯೊಬ್ಬ ಹೇಳ್ತಾನೆ, ಬದ್ಧಾದರೋಪಿ ಪರದಾರ ಪರಗ್ರಹೇ ತ್ವಂ ಇಕ್ಷ್ವಾಕು ನಾಯಕ ಕಲತ್ರ ಮನಾರ್ಯಮಾಗಾಹ ವಾತಾಶನೋಹಮಿತಿ ಕಿಂ ವಿನತಾಸುತಸ್ಯ ಶ್ವಾಸಾನಿರಾಯ ಭುಜಗಃ ಸ್ಪೃಹಯಾಲು ತಾಲುಹು. ಎಷ್ಟು ಚೆನ್ನಾಗಿ ಕೇಳ್ತಾನೆ ನೋಡಿ. ನಿನಗೆ ಪರಸ್ತ್ರೀಯರಲ್ಲಿ ಇಷ್ಟೊಂದು ಆದರ ಇದ್ದರೆ ಇರಲಿ, ಅದು ನಿನ್ನ ವೈಯಕ್ತಿಕ ವಿಷಯ, ಬೇರೆಯವ್ರ ವಿಷಯದಲ್ಲಿ ನಾನು ಹೇಳೋದಿಲ್ಲ. ಆದರೆ ಇಕ್ಷ್ವಾಕು ನಾಯಕ ಕಲತ್ರ, ನೀನು ಅವಿವೇಕಿ, ಮೂಢ, ಅನಾರ್ಯ. ಪರದಾರ ಪರಿಗ್ರಹದಲ್ಲಿ, ಪರಸ್ತ್ರೀ ಸಂಗಮದಲ್ಲಿ ನಿನಗೆ ಆದರ ಇರಬಹುದು. ಆದರೆ ಇಕ್ಷ್ವಾಕು ನಾಯಕ ಕಲತ್ರ, ಶ್ರೀರಾಮನ ಭಾರ್ಯೆ, ಅವಳನ್ನು ಹೊಂದುವ ಮನಸ್ಸು ಮಾಡಬೇಡ. ಅದು ಹೇಗಿದೆ ಅಂದರೆ, ಈ ವಾತಾಶನ ಅಂದರೆ ಗಾಳಿಯನ್ನೇ ತಿನ್ನುವಂಥದ್ದು ಹಾವು ಅಂತ. ಗಾಳಿಯನ್ನೇ ಸೇವಿಸಿ ಬದುಕುವಂಥ ಹಾವು ನನಗೆ ಗಾಳಿ ಬೇಕು ಅಂಥೇಳಿ ಗರುಡನ ಗಾಳಿ, ವಿನತಾಸುತಸ್ಯ ಶ್ವಾಸಾನಿಲಾಯ ಸ್ಪೃಹಯಾಲು ತಾಲುಹು ಕಿಂ, ನಾನು ಗಾಳಿಯನ್ನು ಮಾತ್ರ ಸೇವಿಸಿ ಜೀವಿಸ್ತೇನೆ ಅಂಥೇಳಿ ಈ ಗರುಡನ ಶ್ವಾಸಾನಿಲ, ಗರುಡನ ಶ್ವಾಸೋಚ್ಛ್ವಾಸದ ಅನಿಲವನ್ನು ನಾನು ಸೇವಿಸ್ತೇನೆ ಅಂತ ಆ ಗರುಡ ಪಕ್ಷಿಯ ಬಾಯಿಗೆ ಹೋದರೆ ಆ ಸರ್ಪ ಬದುಕಿ ಉಳಿತದೇನೋ, ಹಾಗಿದೆ ನಿನ್ನ ಸ್ಥಿತಿ. ನೀನು ರಾಮನ ಮಡದಿಯಾಗಿರತಕ್ಕಂತಹ ಸೀತೆಯನ್ನು ಸಂಗಮಿಸುವ ಯೋಚನೆ ಮಾಡಬೇಡ. ಬಾಹುಚಂದನ ನಿಷಂಗ ಕೋಟರಾತ್ ಉದ್ಧೃತೋ ರಘುಪತೇಶ್ವರಿ ರೋರಗಃ ಪ್ರಾಣವಾಯುಮವಿನೀತ ತಾವಕಂ ಕಾಲಯಾಪನಮ ಪಾಸ್ಯತಿ. ನೀನು ರಾಮನ ತಂಟಿಗೆ ಹೋದರೆ ಅದು ಹೇಗಿರುತ್ತೆ ಅಂದರೆ, ರಾಮನ ಬಾಣ ಅದು ಸಾಮಾನ್ಯ ಅಲ್ಲದು. ಆ ರಾಮ ಪ್ರಯೋಗಿಸ್ತಕ್ಕಂತಹ ಬಾಣವನ್ನು ಸಹಿಸಿಕೊಳ್ಳಿಕ್ಕೆ ದೇವಾದಿದೇವತೆಗಳಿಗೆ ಆಗುವುದಿಲ್ಲ. ಶ್ರೀರಾಮನ ಬಾಣವೆಂಬ ಹಾವು ಶ್ರೀರಾಮನ ಬಾಹುವಿನಿಂದ, ಅವನ ಬಾಹು ಎಂಬ ಚಂದನ ನಿಷಂಗ ಕೋಟರ ಚಂದನ ವೃಕ್ಷದ ಪೊಟರೆಯಲ್ಲಿ ಹಾವುಗಳಿರ್ತವೆ. ಆ ಶ್ರೀರಾಮನ ಬಾಹು ಎಂಬ ಚಂದನ ವೃಕ್ಷದ ಪೊಟರೆ ಅರ್ಥಾತ್ ರಾಮನ ಬತ್ತಳಿಕೆ, ರಾಮನ ಬಾಹು ಎಂಬ ಚಂದನ ವೃಕ್ಷ, ಆ ಬಾಹುವಿನಲ್ಲಿರತಕ್ಕಂತಹ ನಿಷಂಗ ಬತ್ತಳಿಕೆ, ಆ ಬತ್ತಳಿಕೆ ಎಂಬ ಚಂದನ ವೃಕ್ಷದ ಪೊಟರೆಯಿಂದ ಹೊರಗೆ ಬರತಕ್ಕಂತಹ ಶ್ರೀರಾಮನ ಬಾಣವೆಂಬ ಹಾವು ಅದು ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ. ಆದ್ದರಿಂದ ಶ್ರೀರಾಮನ ಬಾಣಕ್ಕೆ ತುತ್ತಾಗಬೇಡ. ನೀನು ಮಾಯಾಜಿಂಕೆಯನ್ನು ಕಳಿಸಿರಿ. ಆ ಮಾಯಾಮೃಗ ಅದು ಈ ಒಂದು ಸಮರ ನಾಟಕಕ್ಕೆ ಸೂತ್ರಧಾರ. ರಾಮನಿಗೂ ರಾವಣನಿಗೂ ನಡಿಲಿಕ್ಕೆ ಯುದ್ಧವೆಂಬ ನಾಟಕಕ್ಕೆ ಸೂತ್ರಧಾರ ಆ ಮಾಯಾಜಿಂಕೆ. ಆ ಮಾಯಾಜಿಂಕೆಯನ್ನು ಕಳಿಸಿ ನೀನು ಇಷ್ಟೆಲ್ಲ ಮಾಡಿದ್ದೀಯ. ನಿನಗೆ ಗೊತ್ತಿದೆ ರಾಮ ಏನು ಅಂತ. ಯಾಕೆಂದರೆ ರಾಮ ವಾಲಿಯನ್ನೇ ನಿಗ್ರಹ ಮಾಡಿದವ. ಆ ಶಾಖಾಮೃಗ ನಿನ್ನ ಸೊಕ್ಕನ್ನೇ ಅಡಗಿಸಿದಂತಹ, ನಿನ್ನನ್ನೇ ಧ್ವಂಸ ಮಾಡುವ ಸಾಮರ್ಥ್ಯವುಳ್ಳಂತಹ ವಾಲಿಯಲ್ಲಿ ಕಂಡಿದ್ದೀಯ ರಾಮನ ಉದ್ಯಮ ಎಂಥದ್ದು ಅಂತ.
ರಾಮ ಬಿಟ್ಟ ಬಾಣದ ಸಾಮರ್ಥ್ಯ ಎಂಥದ್ದು, ರಘುನಾಥ ಸಾಯಕನ ರಾಮನ ಬಾಣದ ಸಾಮರ್ಥ್ಯ ಎಂಥದ್ದು ಅಂತ ವಾಲಿಯ ಪ್ರಸಂಗದಲ್ಲಿ ನೀನು ಕಂಡಿದ್ದೀಯಾ. ಹಾಗಾಗಿ ಇದನ್ನು ಬಿಟ್ಟುಬಿಡು. ಆ ರಾಮನಿಗೆ ನೀನು ಪ್ರಣಾಮ ಮಾಡಿದರೆ ಸಾಕು, ಏನೂ ಮಾಡೋದು ಬೇಡ. ಅವನಿಗೊಂದು ನಮಸ್ಕಾರ ಮಾಡಿದರೆ ಸಾಕು. ಅವನ ನಮಸ್ಕಾರವೆಂಬ ಕವಚ ನಿನ್ನನ್ನು ಕಾಯತ್ತೆ. ಅದನ್ನು ಬಿಟ್ಟು ನೀನು ರಾಮನನ್ನು ಎದುರಿಸುವಂತಹ ಕಾರ್ಯವನ್ನು ಮಾಡಬೇಡ ಅಂತೆಲ್ಲ ಉಪದೇಶವನ್ನು ಮಾಡ್ತಾನೆ. ರಾವಣನಿಗೆ ಸಿಟ್ಟು ಬರ್ತದೆ, ಕೋಪ ಬರುತ್ತೆ. ಕೋಪ ಬಂದು ಇವನನ್ನು ನಿಗ್ರಹ ಮಾಡಬೇಕು. ಹನುಮಂತ ಎಚ್ಚರ ಕೊಟ್ಟ, ಆದರೆ ರಾವಣನ ಕಣ್ಣು ತೆರಲಿಲ್ಲ. ಅದಕ್ಕೆ ಬದಲಾಗಿ ಕೋಪವೇ ಹೆಚ್ಚಾಯಿತು. ಅವನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆಗ ವಿಭೀಷಣ ತಡಿತಾನೆ. ಇವ ಪ್ರಾಣನಾಥ, ಎಲ್ಲರ ಪ್ರಾಣ ರಕ್ಷಣೆ ಮಾಡುವವನೇ ಇವ. ಹೀಗಿರುವಾಗ ಇವನನ್ನು ಸಂಹಾರ ಮಾಡತಕ್ಕಂಥ ಸಾಮರ್ಥ್ಯ ರಾವಣನಿಗಿದೆಯೇ? ಖಂಡಿತ ಇಲ್ಲ. ಆದ್ದರಿಂದ ಈ ಪ್ರಾಣನಾಥನನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ವಿಭೀಷಣನಿಗೆ ಗೊತ್ತಿದೆ ಅದು. ಈ ಪ್ರಾಣನಾಥನ ಪ್ರಾಣ ಉಳಿಸುವುದು ವಿಭೀಷಣನ ಉದ್ದೇಶ ಅಲ್ಲ. ಯಾಕೆಂದರೆ ಅವನನ್ನೇನು ಮಾಡಲಿಕ್ಕಾಗಲ್ಲ. ಅದೆಲ್ಲ ವೇದಾಂತ ಹೇಳಿದರೆ ರಾವಣನಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅವ ರಾಜನೀತಿ ಬೋಧನೆ ಮಾಡ್ತಾನೆ. ನೋಡಪ್ಪ, ಅವನು ರಾಮನ ಕಣ್ಣಿಂದ ಬಂದಂತಹ ದೂತನನ್ನು ಕೊಲ್ಲಬಾರದು ಅಂತ ರಾಜನೀತಿ ಇದೆ. ಆದ್ದರಿಂದ ಈ ಕಪಿಯನ್ನು ನೀನು ಕೊಲ್ಲಬಾರದು. ಹಾಗಾದರೆ ಏನು ಮಾಡಬೇಕು ಅಂದರೆ, ಅವನ ಬಾಳಕ್ಕೆ ಬೆಂಕಿ ಹಚ್ಚಿಬಿಡು. ದೂತನನ್ನು ಕೊಲ್ಲುವಂಥದ್ದು ಧರ್ಮಶಾಸ್ತ್ರ ನಿಷಿದ್ಧ. ಮತ್ತು ಇನ್ನೊಂದು ನಿನಗೆ ಅವಮಾನ. ಏನು? ಸಕಲ ಸುರಾಸುರರನ್ನು ಗೆದ್ದಂತಹ ರಾವಣನಿಗೆ ಒಬ್ಬ ದೂತನನ್ನು ಸಂಹಾರ ಮಾಡುವಂಥದ್ದು ಅದು ಗೌರವ ತರತಕ್ಕಂತಹ ಕಾರ್ಯವಾ? ಅಲ್ಲ. ದೂತನನ್ನು ಯಾರು ಕಳಿಸಿದ್ದಾರೆ? ಅಂತಹ ಶತ್ರುವನ್ನು ದಮನ ಮಾಡಬೇಕೇ ಹೊರತು ದೂತನನ್ನು ಕೊಂದರೆ, ಹನುಮಂತನನ್ನು ಕೊಂದರೆ ನಿನ್ನ ವಿಷಯ ರಾಮನಿಗೆ ಗೊತ್ತಾಗೋದು ಹೇಗೆ? ಒಂದು ಸುರಾಸುರನ್ನು ಗೆದ್ದಂತಹ ನಿನಗೆ ಇದು ಅವಮಾನ, ಒಬ್ಬ ಸಾಮಾನ್ಯ ಕಪಿಯನ್ನು ಕೊಂದರೆ. ಎರಡನೇದಾಗಿ ಅವನನ್ನು ಹಾಗೆ ಬಿಟ್ಟರೆ ಅವನು ಹೋಗಿ ನಿನ್ನ ವಿಷಯ ಹೇಳ್ತಾನೆ. ನಿನ್ನ ವೃತ್ತಾಂತ ಅವನಿಗೆ ಗೊತ್ತಾಗೋದು ಹೇಗೆ? ಸೀತಾ ವೃತ್ತಾಂತ ತಿಳಿದು ಹೇಗೆ? ಅದಕ್ಕೋಸ್ಕರವಾಗಿ ನೀನು ಈ ರೀತಿಯಾಗಿ ದೂತನನ್ನು ಕೊಲ್ಲಬಾರದು. ದೂತ ಕೇವಲ ದೂತನಾಗಿ ಕಾರ್ಯನಿರ್ವಹಿಸಿದ್ದಾನಷ್ಟೇ, ಅವನು ಶತ್ರುವಲ್ಲ. ಹಾಗಾದರೆ ಏನು ಮಾಡಬೇಕು? ಅವನ ಅಂಗವೈಕಲ್ಯ ಮಾಡಬೇಕು. ಅಂಗರ ವೈಕಲ್ಯನ ಮಾಡಬಹುದು ಅಂದಾಗ ಅದಕ್ಕೆ ಒಪ್ಪುತ್ತಾನೆ ರಾವಣ. ಒಪ್ಪಿ ಕಪಿಗೆ ಬಾಲವೇ ಮುಖ್ಯವಾಗಿರತಕ್ಕಂತಹ ಅಂಗ, ಆದ್ದರಿಂದ ಅದನ್ನು ಸುಟ್ಟು ಬಿಡ್ರಿ ಅಂತ ಹೇಳ್ತಾನೆ. ಇದರಿಂದ ರಾಮನಿಗೆ ಭಯ ಆಗುತ್ತದೆ ಅಂತ ಇದು ರಾವಣನ ಒಂದು ಭ್ರಮೆ. ಹಾಗಾಗಿ ಆಯಿತು, ಬಾಲಕ್ಕೆ ಬೆಂಕಿ ಹಚ್ಚುವುದು ಅಂತ ಆಯಿತು. ಲಂಕೆಯಲ್ಲಿದ್ದಂತಹ ಬಟ್ಟೆನೆಲ್ಲ ತಂದರು. ಬೆಂಕಿ ಉರಲಿಕ್ಕೆ ಗಾಳಿ ಬೇಕು. ಆದ್ದರಿಂದ ಈ ಗಾಳಿ ಇಲ್ಲದೆ ಹೋದರೆ ಬೆಂಕಿ ಹೇಗೆ ಸುಡುತ್ತೆ? ಆಲೋಚನೆ ಮಾಡಿ. ಹನುಮಂತನ ಬಾಲಕ್ಕೆ ಬೆಂಕಿ ಹತ್ತಿ ಉರಿಬೇಕಾದ್ರೆ ಅದಕ್ಕೆ ಹನುಮಂತನ ಸಹಾಯವೇ ಬೇಕು. ಯಾಕೆ? ಗಾಳಿ ಇಲ್ಲದೆ ಬೆಂಕಿ ಉರಿಯುವುದಿಲ್ಲ. ಹಾಗಾಗಿ ಬೆಂಕಿ ಉರಿಯುವ ಕಾರ್ಯವನ್ನು ಮಾಡುವುದಿಲ್ಲ. ಇಲ್ಲಿ ಬಾಲಕ್ಕೆ ಬೆಂಕಿ ಹಚ್ಚಿದ್ರು ಕೂಡ ಬೇಕಾದಷ್ಟು ಬಟ್ಟೆ ತಂದರು, ಸುತ್ತಿದರು. ಹನುಮಂತನಿಗೆ ಬೆಂಕಿ ಇಟ್ಟಿವಿ ಅಂತ ಭಾರಿ ಸಂತೋಷ ಪಡ್ತಾರೆ. ಆದರೆ ಹನುಮಂತನಿಗೆ ಆ ಬೆಂಕಿ ಏನೂ ಮಾಡುವುದಿಲ್ಲ. ಯಾಕೆಂದರೆ ಅಗ್ನಿಯೊಳಗೆ ಇದ್ದು ಅಗ್ನಿಯ ದಾಹ ಶಕ್ತಿಯನ್ನು ಕೊಡ್ತಕ್ಕಂಥವನು.
ಇವನೇ, ಅದು ಹಿಂದೆ ಹೇಳಿ ಆಗಿದೆ. ಎಲ್ಲ ದೇವತೆಗಳಿದ್ದು ಆ ದೇವತೆಗಳಲ್ಲಿ ಆ ಶಕ್ತಿಯನ್ನು ಕೊಡ್ತಕ್ಕಂಥವರೇ ಪ್ರಾಣದೇವರು. ಹಾಗಿರುವಾಗ ಬೆಂಕಿಟ್ಟದು ಉರಿಬೇಕಲ್ಲ, ಅದು ತಂಪಾಗಿ ಬಿಡ್ತದೆ ಅಷ್ಟೇ ಅವನಿಗೆ. ಇವರೆಲ್ಲ ಅಸುರರೆಲ್ಲ ಭಾರಿ ಖುಷಿಪಟ್ಟರು, ಹನುಮಂತನ ಬಾಲ ಸುಟ್ಟು ಹೋಯಿತು ಅಂತ. ಬಾಲಕ್ಕೆ ಬೆಂಕಿ ಹಚ್ಚಿದರು, ಬೇಕಾದಷ್ಟು ಬಟ್ಟೆ ಸುತ್ತಿದರು. ಎಷ್ಟು ಬಟ್ಟೆ ತಂದು ಸುತ್ತಿದರೂ ಕೂಡ ಹನುಮಂತನ ಬಾಲ ಬೆಳೀತಾನೇ ಇದೆ. ಎಲ್ಲರ ಮನೆ ಬಟ್ಟೆ ತಂದರು. ಪ್ರತಿಯೊಬ್ಬ ಲಂಕಾಪಟ್ಟಣ ಇರತಕ್ಕಂತಹ ಎಲ್ಲರ ಮನೆಯಲ್ಲಿ ಊಟ ಬಟ್ಟೆ ಮಾತ್ರ, ಉಳಿದ ಬಟ್ಟೆ ಎಲ್ಲ ತಂದು ಸುತ್ತಿದರು. ಏನು ಮಾಡಿದ್ರು ಹನುಮಂತನ ಬಾಲ ಬೆಳೀತಾನೇ ಇದೆ. ಅಂತೂ ಬಾಲಕ್ಕೆ ಆ ಬಟ್ಟೆ ಎಲ್ಲ ಸುತ್ತಿ ಬೆಂಕಿ ಇಟ್ಟರು. ಹನುಮಂತನಿಗೆ ಬೆಂಕಿ ಇಟ್ಟೆವು ಅಂತ ಭಾವಿಸಿದರು. ಭಾಳ ಖುಷಿಪಟ್ಟರು. ಇದನ್ನೆಲ್ಲ ಸಹಿಸ್ಕೊಳ್ತಾನೆ ಇದ್ದ ಹನುಮಂತ, ಏನು ಮಾಡಿದ್ರು ಸುಮ್ಮನೆ ಇದ್ದ. ಸರಿ, ಬಾಲಕ್ಕೆ ಬೆಂಕಿ ಹತ್ತಿತು. ಬಾಲ ಉರಿತಾ ಇದೆ. ಬಾಲೆಲ್ಲ ಸುಟ್ಟು ಹೋಗುತ್ತೆ ಅಂತ ಇವರಿಗೆಲ್ಲ ಖುಷಿ. ಆದರೆ ಆ ಅಗ್ನಿ ಹನುಮಂತನ ಬಾಲಕ್ಕೆ ಏನೂ ಮಾಡಲಿಲ್ಲ. ಇವರ ಕಣ್ಣಿಗೆ ದೊಡ್ಡ ಬೆಂಕಿಯಾಗಿ ಉರಿತಾ ಇದೆ ಅದು. ಯಾಕೆಂದರೆ ಈ ಅಗ್ನಿ ಸೀತೆಯ ಪಾತಿವೃತ್ಯ ತಪಸ್ಸೆಂಬ ಅಗ್ನಿಯ ಮುಂದೆ ಅದು ಘೋರವಾಗಿರ್ತಕ್ಕಂತಹ ಅಗ್ನಿ, ದಾರುಣವಾಗಿರ್ತಕ್ಕಂತಹ ಅಗ್ನಿ. ರಾಮನ ಮಡದಿಯಾಗಿರ್ತಕ್ಕಂತಹ ಸೀತೆಯ ಪಾತಿವೃತ್ಯವೆಂಬ ಆ ತಪೋಮಯವಾಗಿರ್ತಕ್ಕಂತಹ ಅಗ್ನಿಯ ಮುಂದೆ ನಾನೇನೂ ಅಲ್ಲ. ಅಂತಹ ಅಗ್ನಿಗೆ ನಾನು ಇಂಧನ ಆಗಬಾರದು. ಪಾತಿವೃತ್ಯವೆಂಬ ಬೆಂಕಿ ಅದು ಸುಡಲಿಕ್ಕೆ ಆರಂಭ ಮಾಡಿದರೆ ಎಲ್ಲವೂ ನಾಶವೇ ಆಗುವುದು. ಅಂತಹ ಘೋರವಾಗಿರತಕ್ಕಂತಹ ಅಗ್ನಿಗೆ ನಾನು ಇಂಧನ ಆಗಬಾರದು ಅಂತ ಆಲೋಚನೆ ಮಾಡಿ ಅಗ್ನಿದೇವ ಆ ಪವಮಾನ ಸೂನೋಹೋ ಬಾಲಾಗ್ರಸೀಮ್ನಿ, ಆ ಹನುಮಂತನ ಬಾಲ ತುದಿರತಕ್ಕಂತಹ ಅಗ್ನಿ ಶೈತಂಬಿತತ್ಯ ಅವತಸ್ಥೆ. ಏನೂ ಆಗಲಿಲ್ಲ ಹನುಮಂತನಿಗೆ. ಅದನ್ನು ಕವಿ ವರ್ಣನೆ ಮಾಡ್ತಾನೆ. ಪ್ರಾಯ ಸೀತೆಯ ಪಾತಿವೃತ್ಯವೆಂಬ ಅಗ್ನಿಯ ಮುಂದೆ ನಾನು ಏನೂ ಅಲ್ಲ. ನಾನು ಆ ಅಗ್ನಿಗೆ ಇಂಧನ ಆಗಿ ಸೀತೆಯ ಪಾತಿವೃತ್ಯವೆಂಬ ಅಗ್ನಿ ಉರಿಲಿಕ್ಕೆ ಶುರು ಆದರೆ ಪ್ರಪಂಚವೇ ಸುಟ್ಟು ಹೋಗ್ತದೆ. ರಾವಣನ ಸೈನ್ಯ ಏನು, ರಾವಣ ಏನು, ಅದಕ್ಕೆ ನಾನು ಇಂಧನ ಆಗಬಾರ್ದೆಂಬ ಕಾರಣದಿಂದ ಅಗ್ನಿ ಮಣಿದೀಪದಂತೆ ಆದ್ನೋ ಏನೋ ಅಂತ ಕವಿ ಉತ್ಪ್ರೇಕ್ಷೆ ಮಾಡ್ತಾನೆ. ಹಾಗಾಗಿ ಹನುಮಂತನಿಗೆ ಏನೂ ಆಗಲಿಲ್ಲ. ಅವರು ಮಾಡಿದನ್ನೆಲ್ಲ ಸಹಿಸಿಕೊಂಡ. ಈಗ ರಾವಣ ಬೆಂಕಿ ಇಟ್ಟದ್ದು ಹನುಮಂತನ ಬಾಲಕ್ಕಲ್ಲ, ಅದು ಲಂಕೆಗೆ ಬೆಂಕಿ ಇಟ್ಟಿದ್ದಾನೆ. ಹಾಗಾಗಿ ಹನುಮಂತ ಇಷ್ಟೆಲ್ಲವನ್ನು ಮಾಡಿ ಕೊನೆಗೆ ಅವರೇ ಇಟ್ಟ ಬೆಂಕಿ, ತಾನೇನಿಟ್ಟ ಬೆಂಕಿ ಅಲ್ಲ, ಅದು ರಾಕ್ಷಸರೇ ಇಟ್ಟ ಬೆಂಕಿಯಿಂದ ಆ ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಳೆದು ದಿವ್ಯಾಸ್ತ್ರಗಳ ಉರುಹಿ ಲಂಕಾಪಟ್ಟಣವನ್ನೇ ಸುಟ್ಟು ಮತ್ತೊಮ್ಮೆ ಸೀತೆಯನ್ನು ಕಂಡು ಅವ ಆ ಅರ್ಣವವನ್ನು ದಾಟಿ ಬಂದು ತನ್ನ ಸಹಚರಾಗಿರ್ತಕ್ಕಂತಹ ಕಪಿಗಳೊಂದಿಗೆ ಆ ಸಂತೋಷವನ್ನು ಹಂಚಿಕೊಂಡು ರಾಮನ ಬಳಿಗೆ ಬಂದು ಸೀತೆಯ ಸಂದೇಶವನ್ನು ಹಾಗೂ ಅವಳು ಕೊಟ್ಟಂತಹ ಚೂಡಾಮಣಿಯನ್ನು ತಂದುಕೊಡ್ತಾನೆ. ಇಷ್ಟು ವಿಚಾರವನ್ನು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಷ್ಟೊಂದು ವಿಚಾರಗಳನ್ನು ಒಂದು ಪದ್ಯದಲ್ಲಿ ಶ್ರೀಪಾದರಾಜರು ಸಂಗ್ರಹ ಮಾಡಿದ್ದಾರೆ. ಆ ವಿಚಾರವನ್ನು ನಾನು ಈ 2-3 ಉಪನ್ಯಾಸಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇಂತಹ ಒಂದು ಸುಂದರ ಕಾಂಡದ ಸುಂದರಿ ಕಥಾ, ಬಹಳ ಸುಂದರವಾಗಿರತಕ್ಕಂತಹ ಕಥೆ ರಾಮಾಯಣದಲ್ಲಿ ಈ ಕಥೆ. ಅಂತಹ ಹನುಮಂತ ದೇವರ ಜೀವೋತ್ತಮತ್ವವನ್ನು ಸಾರತಕ್ಕಂತಹ ಸುಂದರ ಕಾಂಡದ ಕಥೆಯನ್ನು ಸಂಗ್ರಹಿಸುವ ಈ ಒಂದು ಪದ್ಯದ ಅನುವಾದದೊಂದಿಗೆ ಈ ದಿನದ ಈ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ.
ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.